ಮಜ ಭಾರತ. ನಮಸ್ಕಾರ, ನನ್ನ ಹೆಸರು ಚಾಮಯ್ಯ ಅಂತ. ಈ ಸ್ಕೂಲಿನ ಗಣಿತದ ಮೇಷ್ಟ್ರು. ಮೊದಲೊಂದು ಕಾಲ ಇತ್ತು ಸರ್, ವಿದ್ಯಾರ್ಥಿಗಳಾದವರು ಗುರುವೇ ನಮಃ ಅನ್ನೋರು. ಆದರೆ ಈಗ ಗುರುವೇನ್ ಮಹಾ ಅಂತಾರೆ. ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಅನ್ನೋ ಬಾಯಲ್ಲಿ ಕಳ್ಳಿ ಕೊಟ್ರು ಹೆಂಗೆ ಲೈಫು, ಅಚ್ಚೆಗ ಹಾಕೊಳ್ಳೆ ವೈಫು ಅಂತವೇ. ಒಬ್ಬ ಹುಡುಗ ಅದೇನೋ ಪೆನ್ಸಿಲ್ ಕಟ್ ಪ್ಯಾಂಟ್ ಹೊಲ್ಕೊಂಡು ಬಂದಿದ್ದ. ಯಾಕಪ್ಪ ಅಂತ ಕೇಳಿದ್ರೆ, ಸಾರ್ ಚಡ್ಡಿ ಹಾಕಂಡ್ರೆ ನನ್ನ ಚಿಕ್ಕನ್ ಅನ್ಕೊಂಡು ಬಿಡ್ತಾರೆ ಸಾರ್ ಅಂತಾನೆ ಪಟ್ಟಿಂಗ. ಅವನನ್ನಾದ್ರೂ ಬಿಡಿ, ಅವನನ್ನು ಮೀಡ್ಸಿದಬ್ಳು ವಾನರ್ ವಂಶದವಳಿದ್ದಾಳೆ. ಅವಳು ಮಾಡೋ ಒಂದೊಂದು ಕೆಲಸಕ್ಕೂ ಮೇಸ್ಟ್ರುಗಳು ಕೆಲಸನೇ ಬಿಟ್ಟೋದ್ರು, ವಿದ್ಯಾರ್ಥಿಗಳು ಸ್ಕೂಲ್ನೇ ಚೇಂಜ್ ಮಾಡಿಬಿಟ್ರು. ಆದರೆ ನಾನು ಅವ್ರ ಥರ ಹೇಳಿ ಅಲ್ಲ, ಅವಳನ್ನು ಬಗ್ಗು ಬಡಿಬೇಕಂತಲೇ ಇವತ್ತು ಅವಳ ಪೇರೆಂಟ್ಸ್ನ ಬರಕ್ಕೆ ಹೇಳಿದ್ದೀನಿ. ಬರ್ಲಿ, ಮಾಡ್ತೀನಿ ಅವಳಿಗೆ. ಸಾಕು ನಿಲ್ಸಮ್ಮ, ಇಷ್ಟಿದ್ಯಾ? ನಿಂಗೆ ಎಂಟ್ರಿ ಸಾಂಗ್ ಬೇರೆ ಬೇಕಾ? ಹೌದು. ನೀನೇನು ಅವಾರ್ಡ್ ಫಂಕ್ಷನ್ ಸ್ಟೇಜ್ಗೆ ಬರ್ತಿದ್ಯಾ? ಏ ದೋ ಸ್ಕೂಲ್ಗೆ ಬರ್ತಾ ಡಿಸಿಪ್ಲಿನ್ ಇಂದ ಬರ್ಬೇಕಂತ ಗೊತ್ತಾಗಲ್ವಾ? ಮುಚ್ಚ ಬಾಯ್ನಾ. ಇರೋ 32 ಹಲ್ಲು ತೋರ್ಸಕ್ಕೆ ಇದೇನು ಡೆಂಟಲ್ ಕ್ಲಿನಿಕಾ? ಸರ್, ಈ ಏಜ್ ಅಲ್ಲಿ 38 ಹಲ್ಲು ಎಲ್ಲಿಂದ ಬರ್ಬೇಕು ಸರ್? ಇರೋದ 10-20 ಹಲ್ಲು ಅಷ್ಟೇ. ಏಯ್, ನನಗೆ ಕೌಂಟ್ರ್ ಕೊಡ್ತೀಯಾ? ಪೇರೆಂಟ್ಸ್ನ ಬರಕ್ಕೆ ಹೇಳ್ತೀನಿ ತಾನೆ. ಎಲ್ಲೇ? ಅಮ್ಮ ನೋಡಮ್ಮ, ಈ ಮೇಷ್ಟ್ರು ನಂಗೆ ಸುಮ್ನೆ ಹೊಡೆಯೋದು ಬೈತಾರೆ ನೋಡಮ್ಮ. ಅಯ್ಯೋ ನರಿ, ನಾನಲ್ಲೇ ಹೊಡೆದೆ. ಅಮ್ಮ, ನಂಗೆ ಲಿಪ್ಸ್ಟಿಕ್ ಕೊಟ್ರೆ ನಂಗೆ ಹಚ್ಕೊಳ್ಳೋಕೆ ಬರಲ್ಲ, ಸುಮ್ನೆ ನಾಯಿ ಮರಿ ಅಂತ ಬೈತಾರೆ ನೋಡಮ್ಮ. ಅಮ್ಮ ಬೇಗ ಬಾರಮ್ಮ. ನಿಂಗೂ ಎಂಟ್ರಿ ಸಾಂಗ್ ಬೇಕಾ? ಅಯ್ಯೋ ಅಯ್ಯೋ ಅಯ್ಯೋ, ಈ ಅನ್ಯಾಯನ ಹೇಳೋರು ಕೇಳೋರು ಯಾರು ಇಲ್ವೇ? ಪಾಪ, ಈ ಮೇಸು ನಮ್ಗೆ ಬೈದಿರೋದನ್ನ ಕೇಳಿ ನಾರಾಯಣ್ ಸರ್ ಮನ್ಸಿಗೆ ಎಷ್ಟು ಬೇಜಾರಾಗ್ತಿರ್ಬಾರ್ದು. ಸಾಕ್ ನಿಲ್ಸಮ್ಮ, ನಿಮಗ್ ಬೈದ್ರೆ ನಾರಾಯಣ್ ಸರ್ ಮನ್ಸು ಯಾಕಮ್ಮ ನೋಯುತ್ತೆ? ಯಾಕಂದ್ರೆ ನಾವಂದ್ರೆ ಅವಳಿಗೆ ಪ್ರಾಣ. ನಿಲ್ಸಮ್ಮ, ಮಗ್ಳು ಮಾತ್ರ ನರಿ ಅನ್ಕೊಂಡಿದ್ದೆ, ಆದ್ರೆ ಇವಾಗ ಗೊತ್ತಾಯ್ತು ತಾಯಿ ದೊಡ್ಡ ನರಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗಳನ್ನ ನಾಯಿ ನರಿ ಕತ್ತೆ ಅನ್ನೋದಲ್ದೆ ನನ್ನನ್ನು ನಾಯಿ ನರಿ ಕತ್ತೆ ಅಂತಾರಲ್ಲಪ್ಪ. ಈ ಅನ್ಯಾಯನ ಹೇಳೋರು ಕೇಳೋರು ಯಾರು ಇಲ್ವೇ? ಪಾಪ, ಈ ಮೇಸ್ಟ್ರು ಬೈದಿರೋದನ್ನ ಕೇಳಿ ಶ್ರುತಿ ಮೇಡಮ್ ಮನ್ಸಿಗೆ ಎಷ್ಟು ನೋವಾಗ್ತಿರ್ಬಾರ್ದು. ಅಯ್ಯೋ, ನಿಮಗ್ ಬೈದ್ರೆ ಶ್ರುತಿ ಮ್ಯಾಮ್ ಮನ್ಸು ಯಾಕಮ್ಮ ನೋಯುತ್ತೆ? ಯಾಕಂದ್ರೆ ನಾವಂದ್ರೆ ಅವರಿಗೆ ಪ್ರಾಣ. ಚಿನ್ನ, ನನ್ನನ್ನು ಯಾಕೆ ಕರ್ದೆ? ಏನಾಯ್ತು ಏನಾಯ್ತು? ಹಲೋ, ನಿಮ್ಮನ್ ಕರ್ದಿರೋದು ಅವಳಲ್ಲ, ನಾನು. ನಿಮ್ಮ ಮಗಳು ಬಾಲಲೀಲೆನ ಹಾಡಿ ಕೊಂಡಾಡೋಣ ಅಂತ. ಅಮ್ಮ ಅಮ್ಮ, ನಾನು ಸ್ಕೂಲಿಗೆ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹೋದ್ರೆ ಈ ಮೇಷ್ಟ್ರು ನನಗೆ ಬಾಯಿಗೆ ಬಂದಾಗ ಬೈದ್ರು ನೋಡಮ್ಮ. ಯಾಕ್ರಿ ಮೇಷ್ಟ್ರೆ, ನನ್ನ ಮಗಳು ಹಾಡ್ತಾ ಕುಣಿತಾ ಬಂದ್ರೆ ಬಾಯಿಗೆ ಬಂದಂಗ್ ಬೈತೀರಂತೆ? ಹೆಂಗಿದೆ ಮೈಗೆ? ಹಾ, ನಿಮ್ಮ ಮಗಳು ಹಾಡ್ತಾ ಕುಣಿತಾ ಬರಕ್ಕೆ ಇದನ್ ಡ್ಯಾನ್ಸ್ ಕ್ಲಾಸಾ? ಇದು ಸ್ಕೂಲ್ ಇಲ್ಲೇ ಶಿಸ್ತು ಇಂಪಾರ್ಟೆಂಟು. ನೋಡಿ ಮೇಷ್ಟ್ರೆ, ಈಗಿನ ಕಾಲದ ಮಕ್ಕಳು ಬಾಣ ಇದ್ದಂಗೆ, ಎಲ್ತು ಬಿಡೋದಷ್ಟೇ ನಮ್ ಕೆಲ್ಸ. ಗುರಿ ಇಟ್ಕೊಂಡು ಎಲ್ಲಿ ಕಚ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಸರಿ, ನಿಮ್ಮ ಮಗಳು ಅಟೆಂಡೆನ್ಸ್ ಪರ್ಸೆಂಟೇಜ್ ಎಷ್ಟು ಅಂತ ಗೊತ್ತಾ? ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು. ನೀವೇ ಹೇಳಿ ಮೇಷ್ಟ್ರೆ. ಇವ್ರ ಹತ್ರನೇ ಕೇಳು, ಹೇಳಿ ಖುಷಿಯಿಂದ. ಅಯ್ಯೋ, ನೀವೇ ಹೇಳಿ ಮೇಷ್ಟ್ರೆ. ಅದಕ್ಕ ನಾನು ಇಲ್ಲಿವರೆಗೂ ಬಂದಿದ್ದು ಅವಳ ಹತ್ರ ಕೇಳ್ಬೇಕಂತಿದ್ದೆ, ಮನೇಲೆ ಕೇಳ್ತಿದ್ದೆ. 25%. ಹಾ, 25? ನನ್ನ ಮಗಳಿಗೆ ಸನ್ಮಾನನೇ ಮಾಡ್ಬೇಕು. ಸರಿ ಹೋಯ್ತು. ಮೇಷ್ಟ್ರೆ, ನೀವು ಗಣಿತ ಟೀಚರ್ ತಾನೇ? ಹೌದು. ಅಲ್ಲ, ನೀವು ಕೇಳ್ತಿರಲ್ಲ
ಒಂದ್ ಪ್ರಶ್ನೆ, 1 ಕೂರಿಗೆ 50 ರೂಪಾಯಿ ಆದ್ರೆ 100 ಕೂರಿಗೆ ಎಷ್ಟು ಅಂತ ಕೇಳ್ತಿರಲ್ಲ, ಅದ್ ಸರಿನಾ? ಇದ್ರಲ್ಲೇನ್ ತಪ್ಪಿದೆ ಅಮ್ಮ? ಅಯ್ಯ ಮೇಷ್ಟ್ರೆ, 50 ರೂಪಾಯಿಗೆ ಯಾರಾದ್ರೂ 1 ಕುರಿ ಕೊಡ್ತಾರಾ? 1 ಕೆಜಿಗೆನೆ 500 ರೂಪಾಯಿ ಇರುತ್ತಂತೆ. ನೀವ್ಯಾವ ಸೀಮೆ ಮೇಷ್ಟ್ರಿ? ಏಯ್, ನನ್ ಬಗ್ಗೆ ಅಷ್ಟು ಅಗ್ರವಾಗಿ ಮಾತಾಡ್ಬೇಡ. ನನ್ ಪಾಠ ಕೇಳ್ತಾರಲ್ಲ ದೊಡ್ಡ ಡಾಕ್ಟ್ರು, ಇಂಜಿನಿಯರು, ರೈಟ್ರು, ಡೈರೆಕ್ಟರ್ ಆಗಿದ್ದಾರೆ ಗೊತ್ತೇನಮ್ಮ. ಅಷ್ಟಕ್ಕೆ ಮೊನ್ನೆ ನನ್ನ ಕ್ಲಾಸಲ್ಲಿ ಅಂಬೆ ಕಾಲಿಟ್ಟಿದ್ ನಿರಂಜನ್ ಇವಾಗ ದೊಡ್ಡ ಆಂಕರ್ ಆಗಿ ಮಜಾ ಭಾರತ ನಡೆಸಿದ್ದಾನೆ ಗೊತ್ತೇನಮ್ಮ. ಮೇಷ್ಟ್ರೆ, ನಿಮ್ ಕೆಳಗಿದ್ದವರೆಲ್ಲ ಮೇಲ್ ಹೋಗ್ತಾ ಇದ್ರೆ ನೀವ್ಯಾಕೆ ಇನ್ನು ಇತ್ತಲ್ಲೇ ಇದ್ದೀರಾ? ಅದಕ್ಕೆ ತಾಯಿ ಶಿಕ್ಷಕರನ್ನ ಗ್ರೇಟ್ ಅನ್ನೋದು. ಅದೆಲ್ಲ ನಿಂತರ ಅರ್ಥ ಆಗುತ್ತೆ. ಈ ನನ್ನ ಬ್ಯೂಟಿನ ನೋಡಿ ನಮ್ಮ ಏರಿಯಾದಲ್ಲಿರೋ ಹುಡುಗರೆಲ್ಲ ನನ್ನ ಹಿಂದೆ ಫಾಲೋ ಮಾಡ್ತಾ ಇದ್ರು. ಅವ್ರ ಕಣ್ಣು ತಪ್ಪಿಸಿ ಬರೋದ್ರೊಳಗೆ ಸಾಕಾಗೋಯ್ತಪ್ಪ. ಬೈ ನಾನು ಸ್ಕೆಲಿಟನ್ ತರ ಇದ್ದೀನಿ ಅಂತ ಅನ್ಯತಾ ಭಾವಿಸಬೇಡಿ. ನಾನೇ ಈ ಟೈಟಾನಿಕ್ ಶಿಪ್ ಕ್ಯಾಪ್ಟನ್, ಅಂದ್ರೆ ಡ್ರೈವರ್ ಅಂತ. ಏನಂದ್ರೆ ಈ ದೊಡ್ಡ ಶಿಪ್ ಕ್ಯಾಪ್ಟನ್ಗಳೆಲ್ಲ ಇಂಗ್ಲಿಷ್ನಲ್ಲ ಪೀಟರ್ಸನ್, ನೆಲ್ಸನ್, ಥಾಮಸನ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಆದ್ರೆ ನಾನು ಪಕ್ಕ ಕನ್ನಡತಿ ನೀಲಾಜಿ ಅವ್ರಿಗೆ ಅಂತ ಹೆಸರಿಟ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನಿವತ್ತು ಈ ಟೈಟಾನಿಕ್ ಶಿಪ್ನ ಲೋನಲ್ಲಿ ತಗೊಂಡಿದ್ದೀನಿ. EMI ಕಟ್ಟಬೇಕು. ಜೈ ಮಜಾ ಭಾರತ ಕಾಮಿಡಿ ನೋಡಿ ಮಜಾ ಮಾಡಿ, ಮಿಸ್ ಆದ್ರೆ ಊಟ ನೋಡಿ, ಎಲ್ಲ ಬಟ್ಟೆ ಐರನ್ ಮಾಡ್ಕೊಳ್ಳಿ, ಬರೀ ಮೈಲಿ ಓಡಾಡಿ. ಟೈಟಾನಿಕ್ ಕಾರ್ಸಿನ ಯಾವಾಗ ಬರುತ್ತೆ? ನಮ್ಮ ಮಕ್ಕಳು ಇಷ್ಟ ಆಗ್ತು. ಈ ಬೋಟ್ ಯಾಕೆ ಹಿಂಗ್ ತಿರುಗ್ತಾ ಇದೆಯಲ್ಲ? 10,000 ಎಣ್ಣೆ ಬಾಟ್ಲ್ ಕೆಳಗಡೆ ಇದೆ. 10,000? ಹೌದು. ಬೋಟ್ ಮುಳುಗಿದ್ರು ನಾ ಮುಳುಗಲ್ಲ ಬಿಡಿ, ಇಲ್ಲೇ ಇರ್ತೀನಿ. ಕೂನ್ಕ ರೈಟ್ ರೈಟ್ ರೈಟ್. ಹಂಗೆ ಶ್ರೀರಾಮ್ಪುರ ಭಾರತ ಸೈಡ್ಗೆ ಹಾಕು. ಯಾಕೋ? 2 ಕ್ವಾರ್ಟರ್ ತಗೋಬೇಕು. ಮತ್ತೆ ಉಪ್ಪಿನಕಾಯಿ ಮತ್ತೆ ಹುಡುಗಿ ಬೇಡ ಬಿಡು, ಬೇಡ ಹೋಗ್. ನಿಲ್ಸ್ಬೇಡ ಹೋಗ್ ಹೋಗ್. ಲೇ ಕೋಣ, ಇದೇನು ಸಿಟಿ ಬಸ್ ಅನ್ಕೊಂಡಿದ್ಯಾ ನಾವು ಕೈ ಮಾಡ್ಕೊಂಡು ನಿಂತ್ಕೊಳಕ್ಕೆ? ಟೈಟಾನಿಕ್ ಶಿಪ್ ಕಣೋ. ನಿನ್ನ ಕೈಯೇ ಹಿಂಗೈತೆ ಅಂದ್ರೆ ಇನ್ನ ಅಲ್ಲ, ಮನುಷ್ಯ ಎಷ್ಟು ದೊಡ್ಡದು ಅಂದೆ. ಏನೋ ನಿನ್ನ ಹೇರ್ ಸ್ಟೈಲು. ಥ್ಯಾಂಕ್ ಯು. ಇದು ಟೈಟಾನಿಕ್ ಶಿಪ್ ಹೌದು. ಅಲ್ರಿ, ಹೀರೋಯಿನ್ ಬರ್ದೆ ಹೆಂಗ್ ಮೂವ್ ಆಗ್ತೀರಾ ಮತ್ತೆ? ಇದಕ್ಕೆ ಅದು ಬೇರೆ ಇದೆನಾ? ನೋಡ್ತಾ ಇರಿ. ಕರ್ಸಿ. ಓ, ಅಲ್ಲಾಡುತ್ತಿರುವ ಶೇಂಗಾ ಮರಗಳೇ. ಅಲ್ಲಾಡ್ತೈತಂತ ಏನು ಹೆಂಗ ನಂಚ್ಕೊಳಕಿರುತ್ತೆ ಬಿಡು. ನಿನಗಾಗಿ ರೆಡ್ ಕಾರ್ಪೆಟ್ ಮಾಡಿ ಹಾಸಿರುವೆ. ಬಲಗಾಲ ಮುಂದಿಟ್ಟು ಎಡಗಾಲ ಹಿಂದಿಟ್ಟು ದಯಮಾಡಿ ಒಳಗೆ ಬಾ. ಅಟ್ಲಾಂಟಿಕ್ ಸಮುದ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಸರ್ ಲೇಕ್ ಕರ್ಕೊಂಡ್ ಬಂದಿದ್ಯಾ. ದಿಸ್ ಇಸ್ ಟೂ ಮಚ್. ಐ ಆಮ್ ಸಾರಿ, ಬಡ್ಜೆಟ್ ಕಡಿಮೆ ಇದೆ. ನೋಡು, ಈ ಹಲಸೂರು ಲೇಕನ್ನೇ ಅಟ್ಲಾಂಟಿಕ್ ಸಾಗರ ಅನ್ಕೋ. ಹಾಗಾದ್ರೆ ಅದೆಲ್ಲ ಆಮೆ, ಮೀನು, ತಿಮಿಂಗ್ಲಗಳ? ಅವ್ರು ನಮ್ಮ ಅಭಿಮಾನಿ ದೇವರುಗಳು. ನೀವ್ಯಾರು? ನಾನು ಈ ಟೈಟಾನಿಕ್ ಹೀರೋಯಿನ್ ರೋಸ್. ರೋಸಾ? ರಿಬೇಲ್ಟ್ ಆಗಿರೋ ಟೈರ್ ಇದ್ದಂಗಿದ್ಯಾ ನೀನು? ರೋಸಾ ಮಕ ತೋರ್ಸ. ಅದು ಹಾಲಿವುಡ್ ರೋಸ್, ಇದು ಈ ಮಜಾ ಭಾರತದ ರೋಸ್. ಈ ಬೋಟ್ ಬಗ್ಗೆ 2 ವಿಷಯ ಇದ್ರೆ ಹೇಳು. ಗುಡ್ ನ್ಯೂಸ್ ಇದೆ, ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ? 2 ಹೇಳು. ಮೊದಲು ಗುಡ್ ನ್ಯೂಸ್ ಹೇಳ್ತೀನಿ. ಇದಕ್ಕೆ 11 ಆಸ್ಕರ್ ಅವಾರ್ಡ್ ಬಂದಿದೆ. ಬ್ಯಾಡ್ ನ್ಯೂಸ್ ಏನಂದ್ರೆ ಇದೇ ಟೈಟಾನಿಕ್ ಕಂಗಿ ಬಂದಿದೆ. ಗುಡ್ ನ್ಯೂಸ್ ಇಸ್ ಮೆಮೊರೇಬಲ್ ಅಂಡ್ ದ ಬ್ಯಾಡ್ ನ್ಯೂಸ್ ಇಸ್ ಮಸ್ಟ್ ರಿಮೂವೇಬಲ್. ನೀ ಯಾರ? ಕೇಳ್. ಕೇಳ್ತಿದ್ದೀನಿ, ಹೇಳ್. ಕೇಳು. ಕೇಳಕತ್ತೀನಿ. ನನ್ನ ಹೆಸರೇ ಕೇಳು. ಇದು ಒಂದ್ ಹೆಸರ. ಹೋಗ್ಲಿ, ಟಿಕೆಟ್ ಎಲ್ಲಿಟ್ಟಿದತ್ತ? ಎಲ್ಲಿಗೆ ಹೋಗ್ತಿದ್ಯಾ? 1 ನಿಮಿಷ, ಟಿಕೆಟ್ ಒದ್ದೆ ಆಗ್ಬಿಡುತ್ತೆ ಅಂತ ಇಟ್ಟಿದೆ. USA. ಉಷಾ. ಲೇ, ಇಲ್ಲಿಂದಿಲ್ಲ ಉಷಾ ಮನೆಗೆ ಹೋಗಕ್ಕೆ ಟೈಟಾನಿಕ್ ಹತ್ಬೇಕೇನ ನೀನು? ಪಕ್ಕದ ಬಿದ್ದೆಲ್ಲ ಆಟ ಆಡ್ಕೊಂಡು ಹೋಗ್ತಾನೆ. ಏ ನಾಯಿ ಗುಡಿಯೋ
ಹಾಕೋಲು ಬಾಯ್ಲಿ ಅದು USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಇದನ್ನ ಮೊದಲೇ ಹೇಳಕ್ ಏನಾಗಿತ್ತು ಹೋಗ್ ಕೂತ್ಕ ಡಾರ್ಲಿಂಗ್ ಐ ವಿಲ್ ಗೆಟ್ ಸಮ್ ಡ್ರಿಂಕ್ಸ್ ಫಾರ್ ಯು 1 ಮಿನಿಟ್ ಏ ಕ್ಯಾಪ್ಟನ್ ಏನು? ಎಷ್ಟೊತ್ತಿಗೆ ಹೊರಡುತ್ತೆ ಹೊಂಟಾಯ್ತಮ್ಮ ನಿಂಬೆ ಇಟ್ಟಾಯ್ತಾ ಅಯ್ಯ ನಾನು ನಿಂಬೆಹಣ್ಣು ಕಾಣಿಸ್ತಾ ಇಲ್ವಲ್ಲ ಇನ್ನೊಂದು ಎಲ್ಲ ನಿಂಬೆಹಣ್ಣು ನೋಡಿದ್ರಾ ಇಲ್ಲೇ ಇಲ್ಲ ಇರ್ಬೇಕು. ಏಯ್ ಎಕ್ಸ್ಕ್ಯೂಸ್ ಮೀ ಲಿಫ್ಟ್ ಲಿಫ್ಟ್ ಇದೇನು ಬೈಕು ಕಾರು ಅನ್ಕೊಂಡಿದ್ಯೇನೋ ಹಡಗು ಹತ್ಕೋಬ ಹೋಗ್ಲಿ ನಿನ್ನ ಹೆಸರೇನು ಮೈ ನೇಮ್ ಇಸ್ ಜಾಕ್ ಜಾಕ್ ಹಾ ಟೈಟಾನಿಕ್ ಹೀರೋ ಜಾಕ್ ಲೇ ಒಳ್ಳೆ ನಾಯಿ ಬಾಯಿ ಹಾಕಿರೋ ಕೇಕ್ ಇದ್ದಂಗಿದೆ ನಿನ್ ಮುಖ ನೀನು ಜಾಕ ಬಾರ ಇಲ್ಲಿ ತಿರುಗೋ ಹಿಂಗೆ ಲೇ ಹೊರದೋಗಿರೋ ಗೋಣಿ ಚೀಲ ಇದ್ದಂಗಿದ್ಯಾ ನಿನಗೆ ಯಾರೋ ಈ ಕ್ಯಾರೆಕ್ಟರ್ ಕೊಟ್ಟಿದ್ದು ಡೈರೆಕ್ಟ್ರು ಕ್ಯಾರೆಕ್ಟರ್ ಕೊಡ್ತಾರೆ ಕಣ ನಾನು ಮಾಡಲ್ಲ ಏಯ್ ನೋಡಕ್ ಮಂಗನ್ ತರ ಇದೀನಿ you. ಮರ ಹತ್ತೋದು Hello. ಗ್ರೀಸ್ ಹೊಡೆಯೋದು ಏಯ್. ಬಚ್ಚಲ್ ಕ್ಲೀನ್ ಮಾಡೋದು ಕುಡಿ ಅಂತ ಕೇಳಬೇಕು ಏಯ್ ನಿನ್ನ ಹೆಸರೇನಂತೆ ಮೈ ನೇಮ್ ಇಸ್ ಜಾಕ್ ಜಾಕ್ ರಾಡ ನೋ ರಾಡ್ ಓನ್ಲಿ ಜಾಕ್ ರಾಡ್ ಇಲ್ವಾ ಇನ್ ಟೂಲ್ ಬಾಕ್ಸ್ ನಿನ್ ಟೂಲ್ ಬಾಕ್ಸ್ ನನ್ ಟವಲ್ ತುರ್ಕೆ ಏಯ್ ವಾಟ್ ಯು ಸ್ಪೀಕಿಂಗ್ ಮ್ಯಾನ್ ಯು ಬ್ಲಡಿ ಕನ್ನಡ ಏಯ್ ಯು ಬ್ಲಡಿ ಸ್ಪೀಕಿಂಗ್ ಇಂಗ್ಲಿಷ್ ಕನ್ನಡದಾಗ ಮಾತಾಡಲಿ ಲೇ ನಾನು ಬಳ್ಳಾರಿಯಿಂದ ಬಂದೇನೆ ಕನ್ನಡನ ಮಾತಾಡ್ತೀನಿ ಹೇಳ ಮತ್ತಿಷ್ಟೊತ್ತು ಬಾಯಲ್ಲೇನು ಏ ಕ್ಯಾಪ್ಟನ್ ಇಡೀ ಪ್ರಪಂಚದಲ್ಲಿ ಇವನು ಒಬ್ಬನೇ ಖರಾಬ್ ಆಗಿದ್ದಾನೆ ಅನ್ಕೊಂಡೆ ಆದ್ರೆ ಇವನು ಅವನಿಗಿಂತ ಖರಾಬ್ ಆಗಿದ್ದಾನೆ ಐ ಲೈಕ್ ಹಿಮ್ ಇದಕ್ಕಿದ್ದಂತೆ ಹೆಂಗ ಕಾಣು ಅಂತ ಹೇಳಿದ್ರೆ ನಾನ್ ತಾನೇ ಏನ್ ಮಾಡ್ಲಿ ಬಂದ್ಬಿಡ್ತಾರ ಹೆಂಗೋ ಅಂತ ಹೆಂಗೋ ಅಂತ ಹಾ ಏನಿದೆ ಇವತ್ತಿಂದ್ರಲ್ಲಿ ಪೇಪರಲ್ಲಿ ವಾ ಇಲ್ಲಿ ಯಾವ್ದೋ ಒಂದು ಆಡಿದೆ ಚಿಕ್ಕ ವಯಸ್ಸಿನಲ್ಲಿ ಮುಪ್ಪಿನ ಲಕ್ಷಣಗಳು ಕಾಣಿಸುತ್ತಿವೆ ಆಗಿದ್ದರೆ ಸಂಪರ್ಕಿಸಿ ಪಂಚಮ ವೇದ ಪ್ರೇಮದ ನಾದ ಫೋನ್ ಮಾಡೋಣ ಹಲೋ ಹಲೋ ನಾನು ಡಾಕ್ಟರ್ ಪ್ರೇಮದ ನಾದ ಐನೋ ಆಯುರ್ವೇದ ವಿತ್ ಧನ್ವಂತರಿ ವೇದ ಓಕೆ ಓಕೆ ನಾನು ನಿಮ್ದು ಪೇಪರ್ ಅಲ್ಲಿ ನೋಡಿದೆ ಗುಡ್ ಬಟ್ ನಂದು ಪೇಪರ್ ಅಲ್ಲಿ ಹಾಕಿಲ್ವಲ್ಲ ಅಯ್ಯೋ ಅದು ನನಗೆ ಬೇಕಾಗಿತ್ತಲ್ಲ ನೀವು ಫೋಟೋ ತಾನೇ ಕೇಳ್ತಾ ಇರೋದು ಅಯ್ಯೋ ಅಲ್ಲ ರೀ ಔಷಧಿ ಔಷಧಿ ನಮ್ಮ ಔಷಧಿ ಕೇಳ್ತಾ ಇದ್ದೀರಾ Yes, yes, ನೀವೆಲ್ಲಿದ್ದೀರಾ ಹೇಳಿ ಹೆಬ್ಬಾಳದಲ್ಲಿದ್ದೀನಿ ಹೆಬ್ಬಾಳದಲ್ಲಿ ಈಗಿಂದೀಗ್ಲೇ ನಿಮ್ನ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಂಡು ನಾ ಈ ತರ ಬಂದ್ಬಿಡ್ತೀನಿ ನೋಡಿ ಬನ್ನಿ 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 ಇಲ್ಲಿ ನಾಯಿ ತರ ನಾನು ಪಂಚಮ ವೇದ ಪ್ರೇಮದ ನಾದ ಐನೋ ಆಯುರ್ವೇದ ವಿತ್ ಧನ್ವಂತರಿ ವೇದ ನಾನು ಬಸುರಿ ನೀವು ಬಸುರಿ ಹಾ ನೀವು ಬಸುರಿ ಯಾ ನೀವು ಕುಣಿಬೇಡಿ ನೀವು ನಮ್ಮ ಭಾರತದ ಮೊಟ್ಟ ಮೊದಲ ಗಂಡು ಬಸುರಿ ನಾವೆಲ್ಲರೂ ಹೆಮ್ಮೆ ಪಡ್ತಾ ಇದ್ದೀವಿ ನಾವು ಹೆಣ್ಣಿಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ನಮ್ಮ ಗಂಡಸರ ಗೌರವನ್ನ ನೀವು ಎತ್ತಿ ಹಿಡಿತಾ ಇದ್ದೀರಿ ಮಿಸ್ಟರ್ ಬಸುರಿ ಕಂಗ್ರಾಚುಲೇಷನ್ ಇದ್ಯಾವ್ದು ಅಲ್ಲ ರೀ ನನ್ನ ಹೆಸರು ಬಸ್ಸು ನನ್ನ ಹೆಂಡತಿ ಪ್ರೀತಿಯಿಂದ ಬಸ್ ರೀ ಅಂತಾಳೆ ಓ ನೋ ನಾನ್ ನಿಮ್ಮನ್ನೇ ಬಸುರಿ ಅನ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಹೋಗ್ಲಿ ಬಿಡಿ ಮತ್ತೆ ನನಗೆ ಆ ಔಷಧಿ ಬೇಕಾಗಿತ್ತಲ್ಲ ಓ ನಾನೀಗ ಆ ಔಷಧಿ ಕೊಡ್ತಾ ಇಲ್ವಲ್ಲ ನೀವು ಯಾವ ಔಷಧಿ ಹೇಳ್ತಿರೋದು ನರ ದೌರ್ಬಲ್ಯ ಅದಲ್ಲ ರೀ ಹೆಂಗ ಔಷಧಿ ಓ ನನ್ನ ಹೊಸ ಸಂಶೋಧನೆ ಬಗ್ಗೆ ಕೇಳ್ತಾ ಇದ್ದೀರಿ ಮಿಸ್ಟರ್ ಬಸುರಿ ನಿಮ್ ಏಜ್ ಎಷ್ಟು ಜಸ್ಟ್ 35 ಓ 35ಕ್ಕೆ ಮುದಿನಾಯಿ ತರ ಕಾಣ್ತಾ ಇದ್ದೀರಲ್ಲ ಡಾಕ್ಟ್ರೆ ನನ್ನ ಹೆಂಡತಿನೂ ಬೈತಾಳೆ ನೀವು ಬೈತೀರಾ ಮೊದ್ಲು ಸೊಲ್ಯೂಷನ್ ಕೊಡಿ ಮಿಸ್ಟರ್ ಬಸುರಿ ನಾ ಸೊಲ್ಯೂಷನ್ ಕೊಟ್ಟೆ ಅಂದ್ರೆ ಎಲ್ಲ ಲೂಸ್ ಮೋಷನ್ ತರ ಹೋಗ್ಬಿಡುತ್ತೆ ಏನು ಪ್ರಾಬ್ಲಮ್